ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕದ್ರಿ ಹುಣ್ಣಿಮೆ ಪ್ರಯುಕ್ತ ಕತ್ತಿಬೀಸನಹಳ್ಳಿ ಗ್ರಾಮದಲ್ಲಿ ಬ್ರಹ್ಮ ರಥೋತ್ಸವ. ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕತ್ತಿಬೀಸನಹಳ್ಳಿ ಗ್ರಾಮದಲ್ಲಿ ಆದಿಪರಾಶಕ್ತಿ ಶ್ರೀ ಪಟಾಲಮ್ಮ ಮತ್ತು ಕಾಟೇರಮ್ಮ ಹಾಗೂ ಶ್ರೀ ಚನ್ನಕೇಶವ ಸ್ವಾಮಿ ಸೇವಾ ಸಮಿತಿ ವತಿಯಿಂದ 25ರ ಸೋಮವಾರ ರಾತ್ರಿ ಶ್ರೀ ಪಾರ್ವತಿ ಸಮೇತ ಶ್ರೀ ಪರಮೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಮತ್ತು ಬ್ರಹ್ಮ ರಥೋತ್ಸವ, ದೀಪೋತ್ಸವ, ಅಗ್ನಿಗುಂಡೋತ್ಸವ, ಕರಗೋತ್ಸವ ಹಾಗೂ 118 ಕಳಸೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಶ್ರೀ ಆದಿಪರಾಶಕ್ತಿ ದೇವಾಲಯದ ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಮಠದ ಪೀಠಾಧ್ಯಕ್ಷರಾದ ಆರ್ ಮುನಿರೆಡ್ಡಿರವರು ಭಕ್ತಾದಿಗಳಿಗೆ ಪ್ರವಚನ ಬೋಧಿಸಿದರು. ಸುಮಾರು 15,000ಕ್ಕೂ ಹೆಚ್ಚು ಭಕ್ತಾದಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿವಿಧ ರಾಜ್ಯಗಳಿಂದ ಬಂದ ಧಾರ್ಮಿಕ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿದರು. ಈ 3 ದಿನ ನಡೆದ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಉಚಿತವಾಗಿ ಅನ್ನದಾನ ಏರ್ಪಡಿಸಲಾಗಿತ್ತು. ತಮ್ಮ ಹರಕೆ ಪೂರ್ಣಗೊಂಡಿರುವ ಭಕ್ತಾದಿಗಳು ನಮ್ಮ ವಾಹಿನಿ ಮೂಲಕ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ವರದಿ ಪರ್ವೀಜ್ ಅಹಮದ್. ಭವ್ಯ ಕ್ಷೇತ್ರವಾಸಿನಿ ಅಷ್ಟೇಶ್ವರಿ ಅಮ್ಮ ಚಾಮುಂಡೇಶ್ವರಿ ಆದಿಶಕ್ತಿ ವಶೀಕರಣ, ರಾಮಕೃಷ್ಣ ಪರಮಹಂಸರಿಗೆ ಸರಸ್ವತಿ ದೇವ ವಶೀಕರಣ, ದಯಾನಂದ ಸರಸ್ವತಿಗೆ ವಶೀಕರಣ. ಆ ಪ್ರಭಾವದಿಂದ ಅವರು ಪ್ರಪಂಚದಲ್ಲಿ ಪ್ರಭಾವಗಳು ತೋರಿಸಿ ಆ ತಾಯಿ ಆಶೀರ್ವಾದದಿಂದ ಇವತ್ತು ಅವರ ಹೆಸರು ಹೋಗಿಲ್ಲ. ಏನು ಸ್ವಾಮಿ, ಅವ್ರ ಹೆಸರು ಹೋಗಿಲ್ಲ. ಕಾರಣ ಏನು? ಗಾಯತ್ರಿಯ ಪ್ರಭಾವದಿಂದ ಅವ್ರಿಗೆ ಅಷ್ಟು ಅಂಶ ಕೊಟ್ಟು ಪ್ರಭಾವ ಕೊಟ್ಟು ಅವರು ಆದಿಶಂಕರಾಚಾರ್ಯರು ಇದ್ದಿದ್ದೇ 23 ವರ್ಷ ಹುಟ್ಟಿದ್ದೇ ಕೇಂದ್ರ ರಾಜ್ಯ ಮಾಡಿದ್ದೆ. ಮಾಡಿದ್ರೆ ಸಹಸ್ರ ವರ್ಷ ಇರ್ತಾರೆ. ಸರಸ್ವತಿ ದೇವಿ ಶೃಂಗೇರಿ ಮಾತೆ ವಿದ್ಯೆ ಬುದ್ಧಿಯೆಲ್ಲ ಕೊಡ್ತಾರೆ. ಒಬ್ಬ ಬಂದಿದ್ದರು ಶೃಂಗೇರಿಯವರು ಹೇಳಿದೆ. ನನ್ನ ಹೆಸರು ಎ ಕೃಷ್ಣಪ್ಪ, ಜೊತೆಯಲ್ಲಿ PVC ಸಂಸ್ಥಾಪಕ ಅಧ್ಯಕ್ಷರು. ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿ ಕತ್ತಿಬೀಸನಹಳ್ಳಿ ಈ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಆದಿಪರಾಶಕ್ತಿ. ಈ ಆದಿಪರಾಶಕ್ತಿ ಎಂಬ ದೇವಾಲಯವನ್ನು ನಾನು ಸುಮಾರು ಒಂದು 35 ವರ್ಷಗಳಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ. 35 ವರ್ಷಗಳಿಂದ ಇಲ್ಲಿ ಬರ್ತಾಯಿದ್ದೆ ಅಂತಂದರೆ ಸುಮ್ಮನೆ ಬರ್ತಾಯಿಲ್ಲ. ನಾವು ತಿಳ್ಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕವಾಗಿ ನಾವೇನು ನಮ್ಮ ಕಷ್ಟವನ್ನು ತಿಳ್ಕೊಂಡು ಬೇಡ್ಕೊಂಡು ನಂಬಿರ್ತೀವೋ ಆ ಪ್ರತಿಯೊಂದೂ ನಮ್ಮ ಮನಸ್ಪೂರ್ವಕವಾಗಿ ನೆರವೇರುವುದರಿಂದ ನಾವು ಕೂಡ ನಂಬಿದ್ದೀವಿ. ಇದೇ ರೀತಿ ಈ ಮಾಯ ಮಂಟ ಭೂತ ಪಿಚಾಚಿ ಅಂತ ಜನ ಸುಮಾರು 3 ಸ್ಟೇಟು USA ಕೂಡ ಬಂದಿರತಕ್ಕಂಥ ಫಲಾನುಭವಿಗಳನ್ನ ಭಕ್ತರನ್ನ ನೋಡಿದ್ದೀವಿ. ಡಾಕ್ಟ್ರ್ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋಂಥ ಕಾಯಿಲೆಗಳನ್ನ ಇಲ್ಲಿ ಬಂದು ಆ ಯಮ್ಮನ ಹತ್ರ ಬೇಡಿ 21 ದಿವಸ ಇಲ್ಲೇ ಇದ್ದು ಪೂಜೆ ಮಾಡಿ ಆ ಯಮ್ಮನ ಬೇಡ್ಕೊಂಡಾಗ ಕಾಯಿಲೆ ವಾಸಿ ಆಗ್ತಿದ್ದಂಥ ಕಾಯಿಲೆಗಳು ಕೂಡ ನಮ್ಮ ಕಣ್ಣು ಮುಂದೆ ವಾಸಿ ಆಗಿದೆ. ನಮ್ಮ ಫ್ರೆಂಡ್ಸ್ ವಾಸಿ ಆಗಿದೆ. ನನಗೆ ಕೂಡ ಆ ಅನುಭವ ಇದೆ. ಹಾಗಾಗಿ ಇಲ್ಲಿ ಈ ಕತ್ತಿಬೀಸನಹಳ್ಳಿ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕತ್ತಿಬೀಸನಹಳ್ಳಿ ಗ್ರಾಮ. ಈ ಪುಟ್ಟ ಗ್ರಾಮದಲ್ಲಿ ಈ ಆದಿಪರಾಶಕ್ತಿ ಎಂಬ ಯಮ್ಮ ನೆಲೆಸಿರ್ತಕ್ಕಂಥ ಸ್ಥಾನ ಇದು. ಇಲ್ಲಿ ಅರ್ಚಕರಾಗ್ತಕ್ಕಂಥ ಆರ್ ಮುನಿರೆಡ್ಡಿ ಸ್ವಾಮಿ ಏನಿದ್ದಾರೆ ಅವರಲ್ಲಿ ಕೂಡ ಪವಾಡ ಇದೆ.
ಆ ಪವಾಡ ಇದೆ ಅಂತ ಅವ್ರು ಹೇಳ್ಕೊಳ್ಳೋರಲ್ಲ, ತೋರಿಸ್ಕೊಳ್ಳೋರಲ್ಲ. ಬಡವರು ಯಾವುದೇ ಕಷ್ಟ ಕಾಯಿಲೆ ಇಲ್ಲಿ ವಾಸ ಅಂದರೆ ಕತ್ಬೀಸ್ನಳ್ಳಿ ಗ್ರಾಮದಲ್ಲಿ ಬಂದು ಆತ್ಮಪರಾಶಕ್ತಿ ಮೇಲೆ ಆಗಬೇಕು ಅನ್ನೋದಾದರೆ ಬಂದ ತಕ್ಷಣ ಅವ್ರು ಹೇಳೋದಿಷ್ಟೇ, 21 ರೂಪಾಯಿನ ಹಾಕಿ ಮುಡುಪು ಕಟ್ಟಿ ಹಸಿರು ಬಟ್ಟೆಯಲ್ಲಿ ನಿಮಗೆ ವಾಸಿ ಅನಿಸಿದರೆ ಇಲ್ಲಿಗೆ ಬನ್ನಿ, ಉಳಿದಿದ್ದನ್ನು ನೋಡ್ಕೊಳ್ತೀನಿ, ಇಲ್ಲಾಂದರೆ ನೀವು ಬರಬೇಡಿ ಅಂತ ಸ್ವಾಮಿ ಹೇಳ್ತಾರೆ. ಆ ಹೇಳ್ದಂಗೆ ಅವರು ಸುಮಾರು ಲಕ್ಷಾಂತರ ಜನ ಇಲ್ಲಿ ವಾಸಿ ಆಗಿ ಮಕ್ಕಳಿರ್ತಕ್ಕಂಥ ಅಂಥವ್ರು ಕೂಡ ಮಕ್ಕಳಾಗಿ ಆ ಮಕ್ಕಳನ್ನ ಪ್ರತಿ ವರ್ಷವೂ ಈ ಜಾತ್ರೆಗೆ ಏನು ಈ ಜಾತ್ರೋತ್ಸವಕ್ಕೆ ಕಾರ್ಯಕ್ರಮ, ದೀಪೋತ್ಸವ, ಕರಗೋತ್ಸವ, ಈ ತೇರು, ಈ ಕಾರ್ಯಕ್ರಮ 3-4 ದಿವಸ ಏನು ನಡೀತದೆ, ಪ್ರತಿಯೊಂದು ವರ್ಷದಲ್ಲಿ ಕೂಡ ಇಲ್ಲಿ ಮೇಲಾಗಿರ್ತಕ್ಕಂಥ ಭಕ್ತರು, ಇಲ್ಲಿ ಮಕ್ಕಳಾಗಿರ್ತಕ್ಕಂಥ ಆ ಕುಟುಂಬಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ, ಕೋಲಾರ ಜಿಲ್ಲೆಯಲ್ಲಿ ನನಗೂ ಗೊತ್ತಿರೋಂಗೆ, ನಾನು ಕೋಲಾರ ಜಿಲ್ಲೆಯಲ್ಲೇ ಕೋಲಾರ ತಾಲೂಕಲ್ಲೇ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥವನು. ಯಾವುದೇ ಜಾತಿ ಭೇದ ಅನ್ನೋದನ್ನು ಇಲ್ಲಿ ಮಾತ್ರ ಇಲ್ಲವೇ ಇಲ್ಲ. ಇನ್ನೂ ಹೇಳಬೇಕಾದ್ರೆ ಏನು ಹರಿಜನರು ಗಿರಿಜನರು ಅಂತ ಹೇಳ್ತಾರೆ, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ. ಯಾವುದೇ ಕಾರಣಕ್ಕೂ ಯಾಕಪ್ಪ ಹಿಂದೆ ಇದೆಯಾ, ಬಾ ಮುಂದೆ, ಏನೇನು ಕಷ್ಟ ಅಂತ ಕರೆದು ಕೇಳಿ ಅವ್ರ ಕಷ್ಟ ಸುಖಗಳನ್ನ ಬಗೆಹರಿಸೋಂಥದ್ದು ನಮ್ಮ ಆರ್ಮುಗಡ್ಡೆ ಸ್ವಾಮಿ. ಅವ್ರ ಮಿಸ್ಸಸ್ಸು ಆದಮ್ಮ ಅಂತಿದ್ದಾರೆ. ಯಾರೇ ದೇವಸ್ಥಾನಕ್ಕೆ ಬಂದರೂ ಕೂಡ ನೀವು ಬಂದ ತಕ್ಷಣ ಅಪ್ಪ ಊಟ ಮಾಡಿದ್ರ, ಬನ್ನಿ ಊಟ ಮಾಡಿ, ಹೊಟ್ಟೆ ನೋಡಿ ಹೊಟ್ಟೆ ತುಂಬ ಊಟ ಹಾಕಿ. ನನಗೇನು ತುಂಬ ಒಂದು ಹೇಳ್ಕೊಳಕ್ಕೆ ಆಸೆ ಅಂತಂದರೆ, ನಾನೊಬ್ಬ ಎಸ್ ಸಿ ಅದರಲ್ಲಿ ಏಕೆ ಈ ಸುತ್ತಮುತ್ತ ಊರುಗಳಲ್ಲಿ ಕೂಡ ಕೆಲವು ಕಡೆ ಅಲ್ಲೆಲ್ಲಿ ಇದೆ, ಇಲ್ಲ ಅಂತೇನಿಲ್ಲ. ಪೂರ್ತಿ ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮನ್ನು ಇಂಥವರು ಅಂದೇ ಫಸ್ಟ್ ಕರೆಸಪ್ಪ ಊಟ ಮಾಡಿದ್ರ ಬರ್ರಿ. ಇವತ್ತಿಗೂ ನಮ್ಮ ತಾಯಿ ತಂದೆ ಕೂಡ ನಮ್ಮನ್ನು ಮಾತಾಡ್ಸಲ್ಲ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಸ್ವಾಮಿಗಳು, ಆರ್ಮುಗಡ್ಡೆ ಸ್ವಾಮಿಗಳು ಮತ್ತು ಅವ್ರ ಹೆಂಗಸರು ಮಕ್ಕಳು ಅದೇ ರೀತಿ ನಮ್ಮ ನೋಡ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ನಮ್ಮ ಫ್ಯಾಮಿಲಿ ಬಂದು ಹೋಗ್ತಾ ಇರ್ತೀವಿ. ಹಾಗೆ ಆ ಅಮ್ಮನ್ನು ನಂಬಿರ್ತೀವಿ. ಆ ಅಮ್ಮನ್ನು ನಂಬ್ಕೊಂಡು ನಾವು ಏನು ತಿಳ್ಕೊಂಡಿರ್ತೀವೋ ಒಳ್ಳೆಯ ರೀತಿಯಲ್ಲಿ ಆ ಕಾರ್ಯಕ್ರಮ ನಮಗೆ ಏನು ಗೊತ್ತಿಲ್ಲದೇನೆ ಆ ತಾಯಿ ಬಗೆಹರಿಸಿರ್ತಾಳೆ ಅಂತ ನಮ್ಮ ನಂಬಿಕೆ ಬಗೆಹರಿಸ್ತಾಳೆ. ಆ ನಂಬಿಕೆ ಮೇಲೆ ಏಮನ್ನು ನಂಬಿಕೊಂಡು ಪ್ರತಿ ವರ್ಷ ನಾವು ಬರ್ತಾಯಿದ್ವಿ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ಒಂದಲ್ಲ ಒಂದು ಪರಿಚಯ ಆಗಿರ್ತಕ್ಕಂಥವ್ರೆ ವಿನಃ ಬೇರೆ ಸುಳ್ಳಾಗಿ ಸುಮ್ಮನೆ ಬಂದು ಹೇಳುವಂಥವ್ರು ಇಲ್ಲಿ ಯಾರೂ ಇಲ್ಲ. ಇದೇ ರೀತಿ ನಮ್ಮಂಥ ಭಕ್ತರನ್ನು ಹೆಚ್ಚಾಗಿ ಬಂದು ಕಷ್ಟದಲ್ಲಿರ್ತಕ್ಕಂಥ ಕಷ್ಟ ಸುಖಗಳನ್ನು ಜಲ್ದಿ ಪರಿಹಾರ ಆಗಿ ಒಳ್ಳೆ ಮಳೆ ಬೆಳೆ ಆಗಿ ದೇವರು ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಯಮ್ಮನ ಆಶೀರ್ವಾದ ಪಡೆಯೋದಕ್ಕೆ ಈಗ ಬರ್ತಾಳೆ. ಹಾಗಾಗಿ ಇಲ್ಲಿ ಶುಕ್ರವಾರ ಮಂಗಳವಾರ ಅವ್ರಿಗೇನಾದ್ರೂ ಕಷ್ಟ ಬಂದಾಗ ಅವರು ಒಂದು ಮುಡುಪು ತೆಗೆದು ಕಟ್ಟಿಬಿಟ್ಟು ಅವ್ರಿಗೆ ಅಲ್ಲೇ ತಾಯಿ ಆಶೀರ್ವಾದ ಗೊತ್ತಾಗ್ಬಿಡ್ತದೆ. ಅವ್ರಿಗೆ ಸ್ವಲ್ಪ ಮಾಹಿತಿ ಗೊತ್ತಾದರೆ ಮಾತ್ರ ಇಲ್ಲಿ ಬರೋದು. ಅವ್ರೇನು ಸುಮ್ಮನೆ ಇಲ್ಲಿ ಬಂದು ಬೇರೆ ಮಾತುಗಳಲ್ಲಿ ಹೋಗೋದೇನಿಲ್ಲ. ಹತ್ರ ಕಟ್ಟಿ ಅಲ್ಲಿ ಗೊತ್ತಾಗ್ಬಿಡ್ತದೆ. ಅಲ್ಲಿ ಒಂದು ದಿವಸದಲ್ಲೇ ಗೊತ್ತಾಗ್ತದೆ. ಗೊತ್ತಾದಮೇಲೆ ಅವರು ಶುಕ್ರವಾರ ಮಂಗಳವಾರ ಬಂದು ತಾಯಿಯಮ್ಮನ ಆಶೀರ್ವಾದ ಪಡ್ಕೊಂಡು ಹೋದರೆ ಸುಮಾರು ಜನಕ್ಕೆ ಸುಮಾರು ಕಾಯಿಲೆಗಳು ಈ ತಾಯಿಯಿಂದ ವಾಸಿಯಾಗಿದೆ. ಸುಮಾರು ಒಬ್ಬರಿಗೆಲ್ಲ ಮಕ್ಕಳಾಗಂಥವ್ರಿಗೆ, ಮಕ್ಕಳಾಗುವಂಥವ್ರಿಗೆ, ಮದುವೆ ಆಗುವಂಥವ್ರಿಗೆ ಸುಮಾರು ಇವರಿಗೆ ತಾಯಿ ಆಶೀರ್ವಾದ ಬರ್ತಾ ಇದ್ದಾಳೆ. ಎಲ್ಲಿರೋದು ಇದು? ಯಾವ ತಾಲೂಕು, ಯಾವ ಜಿಲ್ಲೆ? ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ತಾಲೂಕು, ಕತ್ತಬೀಸಿನಹಳ್ಳಿ, ಯಲ್ದೂರು ಹೋಬಳಿ, ಇದು ಗ್ರಾಮ. ನೀವು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? 20 ವರ್ಷದಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ನಿಮಗೆ ಅಂಥದ್ದೇನು ವಿಶೇಷ ಆಗಿದೆ? ನಮಗೂ ಅನುಕೂಲ ಆಗಿದೆ. ತಾಯಿ ಆಶೀರ್ವಾದ ಮಾಡಿದರೆ ನಮಗೂ ಅನುಕೂಲ ಆಗಿದೆ. ಸುಮಾರು ಕಷ್ಟಗಳಿತ್ತು, ಕಷ್ಟಗೆಲ್ಲ ಬಗೆಹರಿಸಿದ್ದಾಳೆ. ಎಲ್ಲನೂ ತಾಯಿ ಆಶೀರ್ವಾದ ಮಾಡಿದ್ದಾಳೆ. ಹಾಗಾಗಿ ಎಲ್ಲ ಭಕ್ತರು ಪ್ರತಿ ವರ್ಷಗಳನ್ನು ಸುಮಾರು 10,000 ಜನ ಸೇರ್ತಾರೆ. ಈಗ ಇನ್ನೊಂದು ಅರ್ಧ ಒಂದು ಗಂಟೆಯಲ್ಲಿ ಸುಮಾರು 10,000 ಜನ ಸೇರ್ತಾರೆ. ಇಲ್ಲಿ ಅನ್ನಪ್ರಸಾದ ನಿನ್ನೆಯಿಂದ ಕೂಡ ಅನ್ನಪ್ರಸಾದ ನಡೀತಾ ಇರ್ತದೆ. ಬಂದಂಥ ಭಕ್ತಾದಿಗಳೆಲ್ಲರೂ ಎಲ್ಲ ಸೌಕರ್ಯ ಕೂಡ ಇಲ್ಲಿದೆ ಮಾಡಿದ್ದಾರೆ. ಹಾಗಾಗಿ ಆ ತಾಯಿ ಆಶೀರ್ವಾದ ಎಲ್ಲರೂ ಜನಗಳ ಮೇಲೆ ಕೂಡ ತಾಯಿ ಆಶೀರ್ವಾದ ಇದೆ. ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣ ಸ್ವಾಮಿ. ಯಾವ ಊರು? ನಮ್ಮದು ವಿಟ್ಟಪ್ಪನಹಳ್ಳಿ. ನಾವು ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ವಿ.
ನಾವು ಇಲ್ಲಿ ಬಂದು ತಾಯಿ ಆಶೀರ್ವಾದ. ಯಾವ ರೇಷ್ಮೆ ಬೆಳೆಗಾರ ಯಾವ ಊರ್ದು? ಪುತ್ತೂರು ಹೋಬಳಿ. ಪುತ್ತೂರು ಹೋಬಳಿ ಆ ಸಂಘದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಇಲ್ಲಿದ್ದೀರಾ ನೀವು? ಇಲ್ಲಿಂದು ಮಹಿಮೆ ಏನು ಮತ್ತು ಏನು ಇದರ ವಿಶೇಷತೆ ಅಂತ ಭಕ್ತಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಏನು? ಇಲ್ಲಿ ಸುಮಾರು ನಾವು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ದೇವರಲ್ಲಿ ಒಳ್ಳೆ ಭಕ್ತಿ ಎಲ್ಲ ಇದೆ. ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬರ್ತಾರೆ. ಆದಿಪರ ಶಕ್ತಿ ನಂಬಿಕೊಂಡು ಪೂಜೆ ಮಾಡಿ ಇಲ್ಲೇ ಇದ್ದು ನೈಟ್ ನಿದ್ದೆ ಮಾಡಿ ಹೋಗಿ ಅವರ ಕೋರಿಕೆಗಳೆಲ್ಲ ನೆರವೇರಿಸ್ಕೊಳ್ತಾರೆ. ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ದೇವಿ ತುಂಬ ಆಶೀರ್ವಾದ ಮಾಡಿ ಎಲ್ರಿಗೂ ಒಳ್ಳೇದು ಮಾಡ್ತಾ ಇದ್ದಾರೆ. ನೀವು ಎಲ್ಲಿ ಯಾವ ನಾವು ಶ್ರೀನಿವಾಸಪುರದಿಂದ ಬಂದಿದ್ದೀವಿ ಸರ್. ನನ್ನ ಹೆಸರು ನಿರ್ಮಲಾ ಜ್ಯೋತಿ ಅಂದ್ಬಿಟ್ಟು. ನಾವೆಲ್ಲ ಸತ್ಸಂಗ ಬೆಳೆದವರು, ನಾವೆಲ್ಲ ಬಂದಿದ್ದೀವಿ. ಇಲ್ಲೆಲ್ಲ ದೇವರ ಕೃಪೆ ಪ್ರಾರ್ಥನಾಗಿ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ. ಕಂತಿಬೀಸಿನಲ್ಲಿ ಆದಿಪರ ಶಕ್ತಿ ದೇವಿಯ ಗುಣಗುಣ ನಾವು ಸುಮಾರು 20-25 ವರ್ಷದಿಂದ ನಾನು ತಾಯಿ ಸನ್ನಿಧಾನಕ್ಕೆ ನಾನು ಆಗಮಿಸ್ತಾ ಇದ್ದೀನಿ. ಇಲ್ಲಿ ಭಾನುವಾರ ನೈಟು ಕಲ್ಯಾಣ ಉತ್ಸವ ಅಡುಗೆ ನಡೆಸ್ಕೊಡ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಸುಮಾರು ಹಲವಾರು ಕಾಯಿಲೆ ಮದುವೆ ಆಗ್ತಿದ್ದಂಥವ್ರಿಗೆ